ಶಾಲೆಯ ಸಿಬ್ಬಂದಿ ವರ್ಗದವರೇ, ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾಗಿರುವಂತಹ ಸ್ವಾಗತ. ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೋದ ತರಗತಿಯಲ್ಲಿ ನಾವು ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಂಪೂರ್ಣವಾಗಿರುವಂತಹ ಸಮಯವನ್ನ ನೀಡುವಂತಹ ಒಂದು ಚಾಪ್ಟರ್ ಅಂತ ಹೇಳಿದ್ರೆ ಅದೇ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಇವುಗಳ ಕುರಿತು ನಾವು ಅಧ್ಯಯನ ಮಾಡಿದ್ವಿ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಫಾರ್ಮುಲೀಸ್ ಗಳು ಹೇಗೆ ಡಿರೈವ್ ಮಾಡ್ತೀರಾ, ಅದನ್ನ ಹೇಗ್ ಸರಿದೂಗಿಸ್ತೀರಾ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಅದ್ರ ಬಗ್ಗೆ ಮತ್ತೊಂದು ಚಿಕ್ಕದಾಗಿ ಒಂದು ರಿವಿಷನ್ ಅಥವಾ ಪುನರಾವರ್ತನೆ ಮಾಡೋದಾದ್ರೆ ನೋಡಿ, ಕಾಣ್ತಾ ಉಂಟು ಅಂತ ಭಾವಿಸ್ತೀನಿ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಒಂದು ಸ್ವಲ್ಪ ಕ್ಯಾಮ್ರಾನ ಟಿಲ್ಟ್ ಮಾಡ್ತೀನಿ, ಸೊ ನಿಮ್ಗೆ ಕಾಣ ಸಿಗಬಹುದು. ಈಗ ನೀಟಾಗಿ ಕಾಣ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಈ ಒಂದು ಚಾಪ್ಟರ್ ನಲ್ಲಿ ನಾವು ಹೋದ ತರಗತಿಯಲ್ಲಿ ಬಹಳ ಒಂದು ರಾಸಾಯನಿಕ ಕ್ರಿಯೆಗಳಲ್ಲಿ ನಾವು ಬರೆಯುವಂತಹ ಏನು ಫಾರ್ಮುಲಾಗಳೇನಿರುತ್ತೆ ಅಲ್ವಾ, ರಾಸಾಯನಿಕ ಸೂತ್ರಗಳೇನಿರುತ್ತೆ ಅದನ್ನ ಸರಿದೂಗ್ಸೋದು ಹೇಗೆ ಅನ್ನೋದನ್ನ, ಒಂದು ಸಮೀಕರಣವನ್ನ ಹೇಗೆ ಸರಿದೂಗಿಸಬಹುದು ಅನ್ನೋದನ್ನ ನಾವು ಕಲ್ತ್ವಿ. ಅದೇ ತರ ನಿಮ್ಮೆಲ್ಲರಿಗೂ ನೆನಪಿರೋ ಹಾಗೆ ಭೌತ ಸ್ಥಿತಿಗಳ ಸಂಕೇತಗಳನ್ನ ಹೇಗ್ ಬರಿತೀವಿ ಅನ್ನೋದನ್ನ ನಾವು ಕಲ್ತ್ವಿ. ಭೌತ ಸ್ಥಿತಿಗಳ ಅಂದ್ರೆ ಫಿಸಿಕಲಿ ಅದು ಯಾವ ಸ್ಟೇಟ್ ನಲ್ಲಿ ಇದೆ ಅನ್ನೋದನ್ನ ಸಿಂಬಲ್ಗಳ ಮೂಲಕ ನಾವು ತೋರಿಸ್ತೀವಿ. ಭೌತ ಸ್ಥಿತಿಗಳ ಸಂಕೇತಗಳು ಅಂತ ಹೇಳಿದ್ರೆ, ಒಂದು ಸಾಲಿಡ್ ಘನ ಸ್ಥಿತಿಯಲ್ಲಿದ್ದಾಗ, ಇನ್ನೊಂದು ಲಿಕ್ವಿಡ್ ದ್ರವ ಸ್ಥಿತಿಯಲ್ಲಿ ಇದ್ದಾಗ, ಆನಂತರ ಗ್ಯಾಸ್ ಅನಿಲ ಸ್ಥಿತಿಯಲ್ಲಿ ಇದ್ದಾಗ, ಜೊತೆಗೆ ಆಕ್ವಾ ಜಲೀಯ ಸ್ಥಿತಿಯಲ್ಲಿ ಇದ್ದಾಗ. ಸೊ ಇದನ್ನ ನಾವು ಕಲ್ತ್ವಿ. ಇದು ಬಂದು ಭೌತ ಸ್ಥಿತಿಗಳ ಸಂಕೇತಗಳು. ಸಂಯೋಗ ಕ್ರಿಯೆಗಳು ನಡೆದಾಗ ಐದರ್ ಅದು ಘನ ಸ್ಥಿತಿ, ಇಲ್ಲ ದ್ರವ ಸ್ಥಿತಿ, ಅನಿಲ ಸ್ಥಿತಿ ಅಥವಾ ಜಲೀಯ ಸ್ಥಿತಿ, ಈ ಸ್ಥಿತಿಯಲ್ಲಿ ಇರುತ್ತೆ. ಈಗ ಅದನ್ನ ಒಂದು ಫಾರ್ಮುಲಾ ಅಥವಾ ಒಂದು ಕೆಮಿಕಲ್ ರಿಯಾಕ್ಷನ್ ಮೂಲಕ ನೋಡೋದಾದ್ರೆ, CO ಪ್ಲಸ್ 2H2 ಎರಡು ಹೈಡ್ರೋಜನ್ ಸೇರಿ ನಮ್ಗೆ ಏನ್ ಸಿಗುತ್ತೆ ಇಲ್ಲಿ ಕೆಳಗಡೆ ಬರೀತೀನಿ, ಅದ್ರ ಸಮೀಕರಣವನ್ನ ಇಲ್ಲಿ ಕೆಳಗಡೆ ಬರೀತೀನಿ. CH2OH ಸಿಗುತ್ತೆ. ಸಿ ಒಂದೊಂದು ಇಲ್ಲಿದೆ, ಹೈಡ್ರೋಜನ್ ಎರಡು ಇಲ್ಲಿದೆ, ಮತ್ತೆ OH ಇದು ಸಿಗುತ್ತೆ. ಈಗ ಇದು 340 ಆಟಮ್ ನಲ್ಲಿದೆ ಅಂತ ತಿಳ್ಕೊಳ್ಳೋಣ. ಆ ಸಂದರ್ಭದಲ್ಲಿ ಈ CO ಬಂದು ಯಾವ ಸ್ಥಿತಿಯಲ್ಲಿ ಇರುತ್ತೆ? ಅನಿಲದ ಸ್ಥಿತಿ. COG ಅಂದ್ರೆ ಇದು ಅನಿಲದಲ್ಲಿ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹೈಡ್ರೋಜನ್ ಸಹ ಇಲ್ಲಿ ಅನಿಲದ ಸ್ಥಿತಿಯಲ್ಲಿ ಇರುತ್ತೆ. ಇವೆರಡು ಸಮೀಕರಣ ಸೇರಿದಾಗ ಅಲ್ಲಿ ಒಂದು ದ್ರವ ರೂಪ ಬರುತ್ತೆ, ಅದು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಆದ್ರಿಂದ ಹೀಗೆ ಇರೋದ್ರಿಂದ ಆ ಒಂದು ಸ್ಥಿತಿಯಲ್ಲಿ, ಭೌತ ಸ್ಥಿತಿಯಲ್ಲಿ ಆ ಸಂಕೇತಗಳು ಹೇಗೆ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಬರುತ್ತೆ. ತಿಳಿತಾ ಮಕ್ಕಳೇ? ಇದು ಭೌತ ಸ್ಥಿತಿಗಳ ಸಂಕೇತಗಳು. ಇನ್ನು ಮುಂದಿನ ವಿಷಯಗಳನ್ನ ನಾವು ಕಲಿತಾ ಹೋದಾಗ, ಕೆಲವು ಸಂದರ್ಭಗಳಲ್ಲಿ ಕ್ರಿಯೆ ಪರಿಸ್ಥಿತಿಗಳಾದಂತಹ ಉಷ್ಣತೆ, ಒತ್ತಡ ಮತ್ತು ಕ್ರಿಯಾವರ್ಧಕಗಳು ಇತ್ಯಾದಿಗಳು ಬಾಣದ ಗುರುತಿನ ಮೇಲ್ಭಾಗದಲ್ಲಿ ಮತ್ತು ಅಥವಾ ಕೆಳಭಾಗದಲ್ಲಿ ಸೂಚಿಸಲಾಗುತ್ತೆ. ಸೊ ಅದು ಯಾವ ಉಷ್ಣತೆಯಲ್ಲಿದೆ, ಮತ್ತೆ ಯಾವ ಒತ್ತಡದಲ್ಲಿದೆ, ಮತ್ತೆ ಕ್ರಿಯಾವರ್ಧಕಗಳು ಏನೇನಿರುತ್ತೆ. ಉದಾಹರಣೆಗೆ ಸೂರ್ಯನ ಬೆಳಕಿತ್ತು ಅಥವಾ ಪತ್ರ ಹರಿತ್ತು, ಇವೆಲ್ಲವನ್ನ ಈ ಒಂದು ಬಾಣದ ಮೇಲೆ ಬರೆಯೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಏನು ನಡೆದಿತ್ತು ಅನ್ನೋದು. ಈ ಹಂತವನ್ನ ಬಳಸ್ಕೊಂಡು ನಾವು ಸಮೀಕರಣಗಳನ್ನ ಸರಿದೂಗಿಸ್ತಾ ಹೋಗಬಹುದು. ಮತ್ತೆ ಇವತ್ತಿನ ಚಾಪ್ಟರ್ ನಲ್ಲಿ, ಇವತ್ತಿನ ತರಗತಿಯಲ್ಲಿ ನಾವು ಬಹಳ ಮುಖ್ಯವಾಗಿ ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನ ನಾವು ತಿಳಿತಾ ಹೋಗ್ತೀವಿ. ಏನ್ ತಿಳಿತಾ ಹೋಗ್ತೀವಿ? ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನ ತಿಳಿತಾ ಹೋಗ್ತೀವಿ.
ರಾಸಾಯನಿಕ ಕ್ರಿಯೆಗಳ ವಿಧಗಳಲ್ಲಿ 2 ವಿಧಗಳಿದೆ. ಯಾರಾದ್ರೂ ಹೇಳ್ಬಲ್ಲಿರಾ? ನಿಮ್ಗೆ ಆಲ್ರೆಡಿ ಆಗಿರಬಹುದು ಈ ಚಾಪ್ಟರ್. ಸಂಯೋಗ ಕ್ರಿಯೆ ಒಂದು, ಇನ್ನೊಂದು ವಿಭಜನ ಕ್ರಿಯೆ. ಸೊ ಇದು ಏಕರೂಪದಲ್ಲಿ ನಾನ್ ಮಾತ್ರ ಮಾತಾಡ್ತಾ ಇದ್ರೆ ನಿಮ್ಗೆ ಈ ವಿಷಯಗಳು ಅಷ್ಟು ಇಂಟ್ರೆಸ್ಟಿಂಗ್ ಅನ್ಸಲ್ಲ, ಬೋರಿಂಗ್ ಅನ್ಸ್ಬಿಡುತ್ತೆ, ಬಹಳ ಥಿಯೋರೆಟಿಕಲ್ ಅಂತ ಅನ್ಸ್ಬಿಡುತ್ತೆ ವಿಜ್ಞಾನ. ಯಾವಾಗ ಎರಡೂ ಕಡೆಯಿಂದ ಮಾತುಕತೆಗಳು ಶುರುವಾದಾಗ ಅದನ್ನ ನಾವು ತಿಳಿತಾ ಹೋಗಬಹುದು. ನೆನ್ಪಿರ್ಲಿ ಸ್ನೇಹಿತರೆ, ವಿಜ್ಞಾನ ಅನ್ನೋದು ಯಾವ್ದೋ ನೀವು ದಿನನಿತ್ಯ ಕಾಣದೇ ಇರುವಂತಹ ಚಟುವಟಿಕೆಯಿಂದ ದೂರದಲ್ಲಿ ಇರುವಂತಹದ್ದು ಬರೀ ಅಸಂಪ್ಷನ್ ಖಂಡಿತ ಅಲ್ಲ. ನಾವ್ ದಿನನಿತ್ಯ ಏನ್ ಕಾಣ್ತಾ ಹೋಗ್ತೀವಿ ಅದೇ ಇದ್ರಲ್ಲಿ ಇರುತ್ತೆ. ಆಯ್ತಾ ಮಕ್ಳೇ? ರಾಸಾಯನಿಕ ಕ್ರಿಯೆಗಳ ವಿಧಗಳಲ್ಲಿ 2 ಇದೆ, ಸಂಯೋಗ ಕ್ರಿಯೆ ಮತ್ತೆ ವಿಭಜನ ಕ್ರಿಯೆ ಅಂತ. ಅದ್ರಲ್ಲಿ ಈಗ ಸಂಯೋಗ ಕ್ರಿಯೆಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಧಾತು ಅಂದ್ರೆ ಆಟಮ್, ಪರಮಾಣುಗಳು ಇನ್ನೊಂದು ಧಾತುವಿನ ಪರಮಾಣುಗಳಾಗಿ ಬದಲಾಗುವುದಿಲ್ಲ. ಇದನ್ನ ನಾವು 9ನೇ ತರಗತಿಯಲ್ಲಿ ಕಲ್ತಿದ್ವಿ. ಸೊ ಅದು ಒಂದ್ರಿಂದ ಇನ್ನೊಂದು ರೀತಿಯಾಗಿ ಯಾವುದೇ ರೀತಿ ಬದಲಾಗೋದಿಲ್ಲ. ಅಥವಾ ಮಿಶ್ರಣದಿಂದ ಅಣುಗಳು ಕಣ್ಮರೆಯಾಗೋದು ಇಲ್ಲ, ಅಥವಾ ಎಲ್ಲಿಂದಲೂ ಕಾಣಿಸ್ಕೊಳ್ಳೋದು ಇಲ್ಲ. ಸೊ ಅದಕ್ಕೆ ಹೇಳೋದು ಆಟಮ್ಸ್ ಕೆನ್ ನಾಟ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್ ಅಂತ ಹೇಳ್ತೀವಿ. ಅದು ಎಲ್ಲಿಂದಲೂ ಕಾಣಿಸ್ಕೊಳ್ಳೋದು ಇಲ್ಲ ಅಥವಾ ಕಣ್ಮರೆ ಸಹ ಆಗೋದಿಲ್ಲ. ನಿಜವಾಗಿ ರಾಸಾಯನಿಕ ಕ್ರಿಯೆಯು ಪರಮಾಣುಗಳ ನಡುವಣ ಬಂಧಗಳ ಒಡೆಯುವಿಕೆ. ಇದನ್ನ ನೀವು ನಿಮ್ ಪ್ರೈಮರಿ ಸ್ಕೂಲಲ್ಲೇ ಕಲ್ತಿರ್ತೀರ. ಈ ಅಣುಗಳು ಈ ರೀತಿ ಇರುತ್ತೆ ಅಲ್ವಾ, ಹೀಗಿರುತ್ತೆ. ಸೊ ಯಾವ್ದೋ ಹೊಸದ್ ಬಂದಾಗ ಇದು ಒಡೆದು ಹೋಗುತ್ತೆ, ಇದ್ರ ಮಧ್ಯೆ ಸ್ಥಳಾವಕಾಶ ಹೆಚ್ಚಾಗ್ತಾ ಹೋಗುತ್ತೆ. ನಡುವಣ ಬಂಧಗಳ ಒಡೆಯುವಿಕೆ ಮತ್ತು ಉಂಟಾಗುವಿಕೆಗಳಿಂದಲೂ ಹೊಸ ವಸ್ತುಗಳ ಉತ್ಪಾದನೆ ಒಳಗಾಗುತ್ತೆ. ಇದು ಒಡೆಯೋದ್ರಿಂದ ಹೊಸ ವಸ್ತುಗಳ ಉತ್ಪಾದನೆ ಆಗುತ್ತೆ. ಯಾವ ರೀತಿ ಉತ್ಪಾದನೆ ಆಗುತ್ತೆ? ನೀವು ಅಣುಗಳ ನಡುವೆ ಉಂಟಾಗುವ ಬಂಧಗಳ ವಿಧಗಳ ಕುರಿತು ಅಧ್ಯಾಯ 3 ಮತ್ತು 4ರಲ್ಲಿ ಅಭ್ಯಾಸ ಮಾಡಿರ್ತೀರಾ. ಈಗ ಹೊಸ ವಸ್ತುಗಳ ಉತ್ಪಾದನೆ ಏನಾಗುತ್ತೆ ಅದನ್ನ ನಾವು ಸಂಯೋಗ ಕ್ರಿಯೆಯಲ್ಲಿ ತಿಳ್ಕೊಂತಾ ಹೋಗೋಣ. ಈಗ ಒಂದು ಬೀಕರ್ ನಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೆ ಸುಟ್ಟ ಸುಣ್ಣ ಅಥವಾ ಕ್ವಿಕ್ ಲೈಮ್ ಅಂತ ಕರಿತೀವಿ. ಸುಟ್ಟ ಸುಣ್ಣನ ಏನಂತ ಕರಿತೀವಿ? ಕ್ವಿಕ್ ಲೈಮ್ ಅಂತ ಕರಿತೀವಿ. ಇದನ್ನ ತೆಗೆದುಕೊಳ್ಳಿ. ಅದಕ್ಕೆ ನಿಧಾನವಾಗಿ ನೀರನ್ನ ಸೇರಿಸಿ, ಆ ಚಿತ್ರದಲ್ಲಿ ತೋರಿಸಿರೋ ಹಾಗೆ. ಅದಾದ ನಂತರ ಅದ್ರ ತಾಪವನ್ನ ನೀವು ಚೆಕ್ ಮಾಡಿದಾಗ ತಾಪ ಏರಿರೋದು ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಅಂದ್ರೆ ಥರ್ಮಲ್ ಎನರ್ಜಿ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ, ಗೊತ್ತಾಯ್ತಾ? ತಾಪಮಾನ ಹೆಚ್ಚು ಕಮ್ಮಿ ಆಗಿರುತ್ತೆ. ಈ ರೀತಿ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ದೊಡ್ಡ ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆ ಮಾಡುತ್ತೆ. ಅದಾದ ನಂತರ ಅರಳಿದ ಸುಣ್ಣ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಉತ್ಪತ್ತಿಸಿ. ಅರ್ಥ ಆಗ್ತಾ ಇದೆಯಾ? ಮುಂಚೆ ಏನಿತ್ತದು ಸುಟ್ಟ ಸುಣ್ಣ ಅಥವಾ ಕ್ಯಾಲ್ಸಿಯಂ ಆಕ್ಸೈಡ್ ಇಂದ ನೀರ್ ಹಾಕಿದ ತಕ್ಷಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಯ್ತು. ಸೊ ಇದ್ರದ ಒಂದು ರಾಸಾಯನಿಕ ಸೂತ್ರವನ್ನ ಬಗ್ಗೆ ತಿಳ್ಕೊಂತ ಹೋಗೋಣ. ಸೊ ನಾವಿವಾಗ ಸಂಯೋಗ ಕ್ರಿಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತಹ ರಾಸಾಯನಿಕ ಸೂತ್ರ ಏನಿದೆ ನಾವು ನೋಡ್ತಾ ಹೋಗೋಣ. ಸುಟ್ಟ ಸುಣ್ಣದು ಏನ್ ಬರುತ್ತೆ? CaO. ಇದು ಯಾವ ಸ್ಥಿತಿಲಿ ಇರುತ್ತೆ? ಸುಣ್ಣ ಯಾವ ಸ್ಥಿತಿಲಿ ಇರುತ್ತೆ? ಸಾಲಿಡ್ ಅಲ್ವಾ? ಅದಕ್ಕೆ ನಾವು ಏನನ್ನ ಸೇರಿಸ್ತೀವಿ? ಹೈಡ್ರೋಜನ್, ನೀರಂತಾನೆ ಸೇರಿಸ್ತಾ ಇರೋದ್ ನಾವ್ ಬೀಕರ್ಗೆ. ಆ ರೀತಿ ಅರ್ಥ ಮಾಡ್ಕೊಳ್ಳಿ. ನಾವ್ ಇವಾಗ ನೀವೊಂದು ಬೀಕರ್ನ ತೆಗೆದುಕೊಂಡು ಇದಕ್ಕೆ ಸುಟ್ಟ ಸುಣ್ಣವನ್ನ ನೀರಿದೆ, ಇದಕ್ಕೆ ಸುಟ್ಟ ಸುಣ್ಣವನ್ನ ಹಾಕಿರ್ತೀರಾ. ಸೊ ಸುಣ್ಣ ಯಾವ್ದ್ರಲ್ಲಿ ಇರುತ್ತೆ? ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ, ಘನ ಸ್ಥಿತಿಯಲ್ಲಿ ಇರುತ್ತೆ. ನೀರು ಯಾವ ಸ್ಟೇಟ್ ಅಲ್ಲಿ ಇರುತ್ತೆ? ಲಿಕ್ವಿಡ್ ಸ್ಟೇಟ್ ಅಥವಾ ದ್ರವ ರೂಪದಲ್ಲಿ ಇರುತ್ತೆ. ಇವೆರಡನ್ನ ಕಂಬೈನ್ ಮಾಡಿದಾಗ ಏನಾಗುತ್ತೆ? ಅರಳಿದ ಸುಣ್ಣ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಅದ್ರದ್ದು ಫಾರ್ಮುಲಾ ಏನು? CaOH2. ಇದು ಯಾವ ಸ್ಥಿತಿಲಿ ಇರುತ್ತೆ? ಆಕ್ವಾ ಅಂತ ಬಂದ ತಕ್ಷಣ ಗೊತ್ತಾಗುತ್ತೆ, ಜಲೀಯ ಸ್ಥಿತಿಲಿ ಇರುತ್ತೆ. ಸೊ CA ಕರೆಕ್ಟ್ ಆಗಿದ್ಯಾ? O, ಇಲ್ಲೂ O ಇದೆ, ಇಲ್ಲೂ O ಇದೆ. ಎಷ್ಟು O ಆಯ್ತು? ಇದು 1 + 1 2 ಆಯ್ತು. ಎಷ್ಟಿದೆ ಇಲ್ಲಿ? O 2 ಆಯ್ತು. H ಎಷ್ಟಿದೆ? 2 ಇದೆ. ಇಲ್ಲಿ ಎಷ್ಟಿದೆ? 2 ಇದೆ. ಸೊ ಸರಿದೂಗಿಸಲಾಗಿದೆಯಾ ಸಮೀಕರಣವನ್ನ? ಅದೇ ರೀತಿ ಗೊತ್ತಾಗಿದೆ. ಸುಟ್ಟ ಸುಣ್ಣ ನೀರಿನ ಜೊತೆ ಬೆರೆತಾಗ ಏನಾಯ್ತು?
ಅರಳಿದ ಸುಣ್ಣ ಆಯ್ತು. ಅಥವಾ ಇದನ್ನ ಹೇಳೋದಾದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನ H2O ನೀರಿನ ಜೊತೆ ಬೆರೆತಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಯ್ತು. ಇದೊಂದು ಸಿಂಪಲ್ ಆಗಿರುವಂತಹ ಸೂತ್ರ. ಈ ಕ್ರಿಯೆಯಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ಸೇರಿ ಒಂದೇ ಉತ್ಪನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉಂಟಾಗ್ತಾ ಇದೆ. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಅಂತ ಹೇಳಿದ್ರೆ ಏನು, ನಿಮ್ಮ ಎಡಬದಿಯಲ್ಲಿ LHS ಅಲ್ಲಿ ಕಂಡು ಬರುವಂತಹದ್ದು ಪ್ರತಿವರ್ತಕಗಳು, ಅದರಿಂದ ಬರುವಂತಹದ್ದು ಉತ್ಪನ್ನಗಳು. ಪ್ರತಿವರ್ತಕಗಳು ಅಂದ್ರೆ ರಿಯಾಕ್ಟೆಂಟ್ಸ್, ನೆನ್ಪಿದೆ ಅಲ್ವಾ? ಪ್ರತಿವರ್ತಕಗಳು ಅಂದ್ರೆ ರಿಯಾಕ್ಟೆಂಟ್ಸ್, ಉತ್ಪನ್ನಗಳು ಅಂದ್ರೆ ಪ್ರಾಡಕ್ಟ್. ಅರ್ಥ ಆಯ್ತಾ? ಸೊ ಇಲ್ಲಿ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾಗುತ್ತದೆಯೋ ಅಂತಹ ಕ್ರಿಯೆಗೆ ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಸಂಯೋಗ ಕ್ರಿಯೆಯನ್ನ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಕಾಂಬಿನೇಷನ್ ರಿಯಾಕ್ಷನ್. ಏನಂತ ಕರಿತೀವಿ? ಕಾಂಬಿನೇಷನ್ ರಿಯಾಕ್ಷನ್, ಸಂಯೋಗ ಕ್ರಿಯೆಯನ್ನ. ಅರ್ಥ ಆಯ್ತಾ? ಎಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಒಂದೇ ಉತ್ಪನ್ನವನ್ನು ಉಂಟು ಮಾಡ್ತದೆಯೋ, ಅವು ಸೇರಿ ಒಂದೇ ಉತ್ಪನ್ನ ಉಂಟಾಗುತ್ತದೆಯೋ ಅಂತಹ ಕ್ರಿಯೆಯೇ ಸಂಯೋಗ ಕ್ರಿಯೆ ಅಥವಾ ಕಾಂಬಿನೇಷನ್ ರಿಯಾಕ್ಷನ್. ಅರ್ಥ ಆಗ್ತಾ ಇದೆಯಾ ಮಕ್ಳ? ಇನ್ನು ರಾಸಾಯನಿಕ ಕ್ರಿಯೆ, ಉತ್ಪನ್ನವಾದಂತಹ ಅರಳಿದ ಸುಣ್ಣದ ದ್ರಾವಣವನ್ನ ಗೋಡೆಗಳಿಗೆ ಬಿಳಿಯ ಬಣ್ಣ ಬಳಿಯಲು ಬಳಸ್ತಾರೆ. ಇವಾಗೆಲ್ಲ ನಾವು ಗೋಡೆಗಳಿಗೆ ಪೇಂಟ್ ಅನ್ನ ಬಳಿತೀವಿ, ನಾನಾ ಬಗೆಯಾದಂತಹ ಪೇಂಟ್ಗಳಿದೆ. ಹಿಂದಿನ ಕಾಲದಲ್ಲೆಲ್ಲ ಏನ್ ಬಳಿಯೋರು? ಸುಣ್ಣವನ್ನ ಬಳಿಯೋರು. ಹಬ್ಬಗಳು, ಹರಿದಿನಗಳು, ದೀಪಾವಳಿ ಹಬ್ಬ ಅಥವಾ ಗೌರಿ ಗಣೇಶ ಹಬ್ಬಗಳೆಲ್ಲ ಬಂದಾಗ ಮನೆಗೆ ಸುಣ್ಣ ಬಣ್ಣವನ್ನ ಬಳಿಬೇಕು. ಅಥವಾ ಮನೇಲಿ ಯಾವ್ದಾದ್ರು ಶುಭ ಕಾರ್ಯ ನಡೆದಾಗ ಅಥವಾ ಯಾರಾದ್ರೂ ತೀರ್ಕೊಂಡಾಗ, ಸೂತ್ಕ ಉಂಟಾದಾಗ ಅಂತ ಸಮಯದಲ್ಲಿ ಕೂಡ ಸುಣ್ಣ ಬಣ್ಣವನ್ನ ಬೆಳಿಬೇಕು ಅಂತ ಹೇಳ್ತಾ ಇದ್ರು. ಸುಣ್ಣದಿಂದಾನೇ ಆಗಿನ ಕಾಲದ ಮನೆಯನ್ನು ಪೇಂಟ್ ಮಾಡ್ತಾ ಇದ್ವಿ. ಇನ್ನು ಈ ಒಂದು ಅರಳಿದ ಸುಣ್ಣ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಗೋಡೆಗಳಿಗೆ ಬಿಳಿಯ ಬಣ್ಣ ಬಳಿಯಲು ಬಳಸ್ತಾರೆ. ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನಿಧಾನವಾಗಿ ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೊಂದಿಗೆ ವರ್ತಿಸಿ ಗೋಡೆಯ ಮೇಲೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ತೆಳುವಾದ ಪದರವನ್ನ ಉಂಟು ಮಾಡುತ್ತೆ. ಇನ್ನು ಬಣ್ಣ ಬಿಳಿದ 2 ರಿಂದ 3 ದಿನಗಳಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗುತ್ತೆ ಮತ್ತು ಗೋಡೆಗಳ ಗಾಢ ಹೊಳಪನ್ನ ನೀಡುತ್ತೆ. ಆಸಕ್ತಿದಾಯಕ ವಿಚಾರ ಅಂತ ಹೇಳಿದ್ರೆ ಅಮೃತ ಶಿಲೆ ಗೊತ್ತಾ ನಿಮ್ಗೆ? ಏನಿದು ಅಮೃತ ಶಿಲೆ ಅಂದ್ರೆ? ನೀವು ಈ ಉತ್ತರ ಭಾರತದ ಕಡೆಗೆಲ್ಲಾದ್ರೂ ಹೋದಾಗ ಅಲ್ಲಿರೋ ದೇವಸ್ಥಾನಗಳನ್ನ ನೀವು ಗಮನಿಸಿದ್ರೆ ಅಲ್ಲಿರೋ ದೇವ್ರುಗಳೆಲ್ಲ ಅಮೃತ ಶಿಲೆಯ ಮೂರ್ತಿಯಿಂದಾನೇ ಮಾಡಿರ್ತಾರೆ. ನಮ್ ದಕ್ಷಿಣ ಭಾರತದಲ್ಲ ಕಪ್ಪು ಕಲ್ಲುಗಳಲ್ಲಿ ಕೆತ್ತನೆ ಮಾಡಿರ್ತಾರಲ್ಲ, ಅಲ್ಲೆಲ್ಲ ಅಮೃತ ಶಿಲೆಯಿಂದಾನೇ ದೇವ್ರುಗಳ ಕೆತ್ತನೆ ಮಾಡಿರ್ತಾರೆ. ಉದಾಹರಣೆ ನಿಮ್ಗೆ ಕೊಡೋದಾದ್ರೆ ಶಿರ್ಡಿಗೆ ಹೋಗಿದ್ರೆ ಶಿರ್ಡಿ ಸಾಯಿಬಾಬಾ ಮೂರ್ತಿ ಅಮೃತ ಶಿಲೆಯ ಮೂರ್ತಿ ಅದು. ಅರ್ಥ ಆಯ್ತಾ? ಈ ಒಂದು ಅಮೃತ ಶಿಲೆ ಏನಿದೆ ಅದರ ರಾಸಾಯನಿಕ ಸೂತ್ರವು ಕೂಡ CaCO3. ಏನಿದು CaCO3? ಕ್ಯಾಲ್ಸಿಯಂ CO3 ಕಾರ್ಬೋನೇಟ್. ಏನದು CaCO3? ಕ್ಯಾಲ್ಸಿಯಂ ಕಾರ್ಬೋನೇಟ್. ಅರ್ಥ ಆಗ್ತಾ ಇದೆಯಾ ಮಕ್ಕಳ? ತಲೆಗೆ ಹೋಗ್ತಾ ಇದೆಯಾ ಅಥವಾ ಎಲ್ಲಾದ್ರೂ ವೇಗವಾಗಿ ಹೋಗ್ತಾ ಇದೆ ಅಂತ ಅನ್ಸ್ತಾ ಇದೆಯಾ? ಖಂಡಿತ ಹಾಗಿದ್ರೆ ಪ್ರಶ್ನೆಗಳನ್ನ ಕೇಳಿ ತಿಳ್ಕೊಬಹುದು ನಿಮ್ಗೆ. ಅರ್ಥ ಆಯ್ತಾ? ಈಗ ಇದ್ರದ ಒಂದು ರಾಸಾಯನಿಕ ಸೂತ್ರವನ್ನ ನೋಡೋಣ ನಾವು. CA ಬ್ರಾಕೆಟ್ OH2. ಇದು ಯಾವ ಸ್ಥಿತಿಯಲ್ಲಿ ಇರುತ್ತೆ ಆದ್ರೂ ಹೇಳ್ಬಲ್ಲಿರಾ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಯಾವ ಸ್ಥಿತಿಯಲ್ಲಿ ಇರುತ್ತೆ? ಆಕ್ವಾ ಅಥವಾ ಜಲೀಯ ಈ ಸ್ಥಿತಿಯಲ್ಲಿ ಇರುತ್ತೆ. ಕ್ಯಾಲ್ಸಿಯಂ ಏನಿದು? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಅರಳಿದ ಸುಣ್ಣ. ಇದಕ್ಕೆ ಗಾಳಿಯ ಜೊತೆಗೆ ಸೇರಿ ಏನ್ ಉಂಟಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್. ಇದು ಅನಿಲ ಸ್ಥಿತಿಯಲ್ಲಿ ಇರುತ್ತೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕ್ಯಾಲ್ಸಿಯಂ ಡೈಆಕ್ಸೈಡ್ ಇವುಗಳು ಸೇರಿದಾಗ ಏನಾಗುತ್ತೆ? ಇಲ್ಲಿ ಕೆಳಗಡೆ ಬರ್ತೀನಿ. ಏನಾಗುತ್ತೆ? ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಘನ ರೂಪದಲ್ಲಿ ಇರುತ್ತೆ. ಇದ್ರ ಜೊತೆಗೆ ನೀರು H2O ಲಿಕ್ವಿಡ್ ರೂಪದಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಸೊ ನೀವು ಇಲ್ಲೂ ಕೂಡ ಸಮೀಕರಣವನ್ನ ಮಾಡ್ಬೋದು. CaCO3 ಇಲ್ಲಿ O ಇರೋದ್ರಿಂದ ಇಲ್ಲಿ 2 ಇರೋದ್ರಿಂದ O3.
H2O. ಆಯ್ತಾ? ಸರಿ ಹೋಯ್ತಾ? ಸಮೀಕರಣ ಆಯ್ತಾ? ಗೊತ್ತಾಗ್ತಾ ಇದೆ ಅಲ್ಲ ನಿಮ್ಗೆ ವ್ಯತ್ಯಾಸಗಳು ಹೇಗೆ ಉಂಟಾಗ್ತಾ ಇದೆ ಅಂತ ಅಂದ್ಬಿಟ್ಟು ಈ ರೀತಿ ನೀವು ಸರಿದೂಗಿಸ್ತಾ ಬರಬಹುದು. ತಿಳಿತಾ? ಈಗ ಒಂದು ಕ್ವಿಕ್ ಆಗಿರೋ ಎಕ್ಸ್ಪೆರಿಮೆಂಟ್ ತೋರಿಸ್ತೀನಿ ನಾನು ನಿಮ್ಗೆ. ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸುಣ್ಣವನ್ನ ನಾನು ಏನ್ ಹೇಳಿದೆ, ಈ ಸುಟ್ಟ ಸುಣ್ಣ ಅರಳಿದ ಸುಣ್ಣವಾಗಿ ಪರಿವರ್ತನೆಗೊಳ್ಳೋದನ್ನ ನಾನು ಈಗ ನಿಮ್ಗೆ ಕ್ಯಾಮ್ರಾದಲ್ಲಿ ತೋರ್ಸ್ಲಿಕ್ಕೆ ಆಗಲ್ಲ, ಅಥವಾ ಅದು ಹೇಗಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಬದ್ಲಿಗೆ ಹೇಗೆ ಒಂದು ಕ್ರಿಯೆಯಿಂದ ಇನ್ನೊಂದು ಕ್ರಿಯೆಗೆ ಹೇಗೆ ಬದಲಾಗ್ತಾ ಹೋಗುತ್ತೆ ಅನ್ನೋದನ್ನ ನಾನು ಈ ಮೂಲಕ ತೋರಿಸ್ತೀನಿ. ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಪೆರಿಮೆಂಟ್ ಒಂದು ಮಾಡೋಣ. ನಾನು ಒಂದು ಗಾಜಿನ ಲೋಟವನ್ನ ಹಿಂಗೆ ತೆಗೆದುಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸುಣ್ಣವನ್ನ ಸೇರಿಸ್ತೇನೆ. ಒಂದು ಸ್ಪೂನ್ ಅಲ್ಲಿ ಸ್ವಲ್ಪ ಸುಣ್ಣ. ಇದು ಏನು ಮನೆಯಲ್ಲಿ ಇರುವಂತಹ ಸುಣ್ಣ, ಇದು ನಾನು ನಿಮ್ಗೆ ತೋರಿಸ್ತಾ ಇರೋದು. ಕಾಣ್ತಾ ಉಂಟಾ? ಸುಣ್ಣವನ್ನ ಸೇರಿಸ್ತೀನಿ ನಾನು ಇದಕ್ಕೆ. ಓಕೆ. ಇದಕ್ಕೆ ನಾನೊಂದ್ ಚೂರು ಅರಿಶಿಣವನ್ನ ಸೇರಿಸ್ತೀನಿ ಇದಕ್ಕೆ. ಓಕೆ. ಏನಿದೆ ಇಲ್ಲಿ? ಸುಣ್ಣ ಇದೆ. ಸುಣ್ಣಕ್ಕೆ ನಾನು ಅರಿಶಿಣವನ್ನ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ನೀರನ್ನ ಹಾಕ್ತೇನೆ. ಏನಿದು? H2O ಅಂದ್ರೆ ವಾಟರ್. ನೀರನ್ನ ಹಾಕ್ತಾ ಇದ್ದೀನಿ. ಅರಿಶಿಣ ಯಾವ ಕಲರ್ ಇರುತ್ತೆ? ಯಾವ ಕಲರ್ ಇರುತ್ತೆ? ಯೆಲ್ಲೋ ಕಲರ್ ಇರುತ್ತೆ. ಅದೇ ಅರಿಶಿಣಕ್ಕೆ ನಾನು ಸುಣ್ಣವನ್ನ ಸೇರಿಸಿದಾಗ ಅದರ ಬಣ್ಣ ನೋಡಿ ಯಾವ ರೀತಿ ಬದಲಾಗ್ತಾ ಇದೆ ಅಂತ ಅಂದ್ಬಿಟ್ಟು. ಹೀಗೆ ಚೆನ್ನಾಗಿ ಕಲಕ್ಬೇಕಾಗುತ್ತೆ. ನಾನು ಕ್ಯಾಮ್ರಾದಿಂದ ಈಚೆ ಬಂದು ಕಲಕ್ತಾ ಇದ್ದೀನಿ ನೋಡಿ. ಸುಣ್ಣ ಇದು ನೀರಿನೊಂದಿಗೆ ಕರಗ್ಬೇಕಾಗುತ್ತೆ. ಈ ಸುಣ್ಣ ಏನಿದೆ ಅಲ್ಲ, ಇದು ನೀರಿನೊಂದಿಗೆ ಕರಗ್ಬೇಕಾಗುತ್ತೆ. ಸೊ ಕೆಲವೊಂದು ಎಕ್ಸ್ಪೆರಿಮೆಂಟ್ ಗಳನ್ನ ನೀವು ಇದೇ ರೀತಿ ಮನೆಯಲ್ಲೂ ಕೂಡ ಮಾಡಬಹುದು. ಹೆಚ್ಚು ಮನೆಯ ಸಾಮಗ್ರಿಯನ್ನ ಹಾಳು ಮಾಡಿದೆ ಆಯ್ತಾ? ಸೊ ನಿಮ್ಮ ವಿಜ್ಞಾನದ ಕೌತುಕತೆ ಏನಿದೆ ಅದು ಹೆಚ್ಚಾಗ್ತಾ ಬರುತ್ತೆ. ಈಗ ಇದು ಯಾವ ಬಣ್ಣಕ್ಕೆ? ಕೆಂಪು ಬಣ್ಣಕ್ಕೆ ತಿರುಗ್ತಾ ಇದೆ. ಸೊ ನಿಮ್ಗೆ ಕ್ಯಾಮ್ರಾ ಲೈಟಿಂಗ್ ಅಲ್ಲಿ ಸರಿಯಾಗಿ ಕಾಣ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ಏನಾಗುತ್ತೆ ಮಕ್ಕಳೇ, ಯಾವಾಗ ನಾವು ಈ ರೀತಿ ಸುಣ್ಣಕ್ಕೆ ಅರಿಶಿಣವನ್ನ ಸೇರಿಸ್ತೀವೋ ಸುಣ್ಣದ ಬಣ್ಣ ಕೆಂಪಾಗಿ ಬದಲಾಗ್ತಾ ಹೋಗುತ್ತೆ. ತಿಳಿತಾ? ಸೊ ಇದು ಇವತ್ತಿನ ಒಂದು ಎಕ್ಸ್ಪೆರಿಮೆಂಟ್ ಆಗಿತ್ತು. ಈಗ ಒಂದ್ ನಿಮಿಷ, ಇಲ್ಲಿ ನೀರು ಸ್ಪಿಲ್ ಆಗ್ಬಿಟ್ಟಿದೆ, ನಾನು ಸ್ವಲ್ಪ ಬರೆಸ್ತೇನೆ ಅದನ್ನ. ಸೊ ಈ ತರ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ತಾ ಹೋಗಬಹುದು. Hello. Ma'am, your mic and video is on off now. ನಮ್ಮ ಒಂದು ಎಕ್ಸ್ಪೆರಿಮೆಂಟ್ ನೊಂದಿಗೆ ಈಗ ನೋಡ್ಬೋದು, ಇದರ ಬಣ್ಣ ಕೂಡ ಸಂಪೂರ್ಣವಾಗಿ ಕೆಂಪಾಗಿ ಬದಲಾಗಿದೆ, ರೆಡ್ ಕಲರ್ ಆಗಿದೆ. ಅಂತ ಉಂಟಾ? ನಿಮಗೆ? ಸೊ Your voice is low, ma'am. ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಲರ್ ಕಾಣೋದಿಲ್ಲ. ಈಗ ಹಾಕಿ ನೋಡ್ತೀನಿ. Hello. Hello. ಸೊ ಈಗ ಕಾಣ್ತಾ ಉಂಟಾ ನಿಮ್ಗೆ ಹೇಗೆ ಅದರ ಬಣ್ಣ ಬದಲಾಗಿದೆ ಅಂತ ಅಂದ್ಬಿಟ್ಟು? ಅರಿಶಿನ ಸೀಮೆ ಸುಣ್ಣದ ಜೊತೆಗೆ ನಾನು ಮಿಕ್ಸ್ ಮಾಡಿ ನೀರನ್ನ ಹಾಕಿದಾಗ ಅದರ ಬಣ್ಣ ಬದಲಾಗ್ತಾ ಹೋಗುತ್ತೆ. ಇದಾಗಿತ್ತು ಒಂದು ಎಕ್ಸ್ಪೆರಿಮೆಂಟ್. ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೀವು ಕೂಡ ಮನೆಯಲ್ಲಿ ಇಂತಹ ಎಕ್ಸ್ಪೆರಿಮೆಂಟ್ ನ ಮಾಡಬಹುದು.
ಸ್ವಲ್ಪ ಸುಣ್ಣವನ್ನ ನೀರಿನೊಂದಿಗೆ ಬೆರೆಸುತ್ತೆ. ಸೊ ಈಗ ಮುಂದುವರಿತಾ ಸಾಗೋಣ ನಮ್ಮ ಮುಂದಿನ ಪಾಠದೊಂದಿಗೆ. ಈಗ ನೆಕ್ಸ್ಟ್ ಸಂಯೋಗ ಕ್ರಿಯೆಯ ಇನ್ನಷ್ಟು ಉದಾಹರಣೆ. ನಾನು ಸುಣ್ಣದ ಉದಾಹರಣೆಯನ್ನ ನಿಮ್ಗೆ ಕೊಡ್ತಾ ಹೋದೆ. ಬೇರೆ ಉದಾಹರಣೆಯನ್ನ ನಿಮ್ಗೆ ಕೊಡ್ತಾ ಹೋಗೋದಾದ್ರೆ, ಈ ಕಲ್ಲಿದ್ದಲ ದಹನ ಕೇಳಿರ್ತೀರಾ? ಕಲ್ಲಿದ್ದಲು ಅಂದ್ರೆ ಏನು ಮಕ್ಳೇ? ಕಲ್ಲಿದ್ದಲಿನ ದಹನ ಮಾಡಿದಾಗ ಯಾವ ತರ ಕೆಮಿಕಲ್ ಫಾರ್ಮುಲಾ ಉಂಟಾಗುತ್ತೆ? ಅದ್ಯಾರಿಗಾದ್ರೂ ಗೊತ್ತಿದ್ಯಾ? ಸೊ ಕೋಲ್ ಫಾರ್ಮುಲಾ ಏನು? ಸಿ. ಇದು ಯಾವ ಸ್ಥಿತಿಯಲ್ಲಿ ಇರುತ್ತೆ? ಘನ ಸ್ಥಿತಿಯಲ್ಲಿ ಇರುತ್ತೆ. ಇದಕ್ಕೆ ನಾನು ಆಕ್ಸಿಜನ್ ಅಥವಾ ಗಾಳಿಯನ್ನ ಸೇರಿಸಿದಾಗ ಇದು ಯಾವ ಸ್ಥಿತಿಯಲ್ಲಿದೆ? ಗ್ಯಾಶಿಯಸ್ ಅಥವಾ ಅನಿಲದ ಸ್ಥಿತಿಯಲ್ಲಿದೆ. ಸೇರಿಸಿದಾಗ ಏನಾಗುತ್ತೆ? CO2 ಯಾವ ಸ್ಥಿತಿಯಲ್ಲಿ ಇರುತ್ತೆ? ಕಲ್ಲಿದ್ದಲ ದಹನವನ್ನ ನಡೆಸಿದಾಗ ಯಾವ ಸ್ಥಿತಿಗೆ ಬರುತ್ತದು? ಯಾವ ಸ್ಥಿತಿಗೆ ಬರುತ್ತೆ? ಘನ ಸ್ಥಿತಿನ ಅಥವಾ ಲಿಕ್ವಿಡ್? ಎರಡೂ ಅಲ್ಲ, ಅದು ಗ್ಯಾಶಿಯಸ್ ಸ್ಟೇಟ್ ಅಥವಾ ಅನಿಲದ ಸ್ಥಿತಿಗೆ ಬರುತ್ತೆ. ಅದೇ ರೀತಿ ಹೈಡ್ರೋಜನ್ ಏನಿದೆ ಅನಿಲ ಸ್ಥಿತಿಯಲ್ಲಿ, ಮತ್ತೆ ಆಕ್ಸಿಜನ್ ಏನಿದೆ ಗಾಳಿ, ಇವೆರಡು ಗ್ಯಾಸ್ ಇವೆರಡು ಸೇರಿ ಏನುಂಟಾಗುತ್ತೆ? ಯಾವ ಸ್ಥಿತಿಯಲ್ಲಿ ಇರುತ್ತೆ? ಅಷ್ಟೇ ಅಲ್ವಾ? ಸರಳ ಭಾಷೆಯಲ್ಲಿ ಹೇಳೋದಾದ್ರೆ, ಎರಡು ಅಥವಾ ಹೆಚ್ಚು ವಸ್ತುಗಳು ಅಥವಾ ಧಾತುಗಳು ಅಥವಾ ಸಂಯುಕ್ತಗಳು ಸಂಯೋಗವಾಗಿ ಒಂದೇ ಉತ್ಪನ್ನ ಉಂಟಾದರೆ ಈ ಕ್ರಿಯೆಯನ್ನ ಸಂಯೋಗ ಕ್ರಿಯೆ ಅಂತ ಹೇಳ್ತೀವಿ. ಎರಡು ವಸ್ತುಗಳು ಸೇರಿ ಒಂದೇ ಒಂದು ಉತ್ಪನ್ನ ಉಂಟಾದ್ರೆ ಅದನ್ನ ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಚಟುವಟಿಕೆ 1.4 ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣತೆ ಬಿಡುಗಡೆಯಾಗುವುದನ್ನು ಕೂಡ ನಾವು ವೀಕ್ಷಿಸಿದ್ದೇವೆ. ಇದು ಕ್ರಿಯಾ ಮಿಶ್ರಣವನ್ನ ಬೆಚ್ಚಗಾಗಿಸುತ್ತದೆ. ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆಗಳು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆ ಅಂತ ಕರೀತಾರೆ. ಏನಂತ ಕರೀತಾರೆ? ಬಹಿರುಷ್ಣಕ ರಾಸಾಯನಿಕ ಕ್ರಿಯೆ ಅಂತ ಕರೀತಾರೆ. ಅರ್ಥ ಆಯ್ತಾ? ಈಗ ನೈಸರ್ಗಿಕ ಅನಿಲ ದಹನ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಏನಾಗುತ್ತೆ? CH4 ಇದು ಅನಿಲದ ಸ್ಥಿತಿಯಲ್ಲಿ ಇರುತ್ತೆ. ಇದಕ್ಕೆ ನಾವು 2O2 ಇದು ಕೂಡ ಅನಿಲದ ಸ್ಥಿತಿಯಲ್ಲಿ ಇರುತ್ತೆ. ಅವಾಗ ಏನಾಗುತ್ತೆ? CO2 ಅನಿಲದ ಸ್ಥಿತಿ ಪ್ಲಸ್ 2H2O ಇದು ಕೂಡ ಅನಿಲದ ಸ್ಥಿತಿ. ಈಗ ಕ್ವಿಕ್ ಆಗಿ ನೋಡೋಣ ಇದನ್ನ ಹೆಂಗೆ ಸರಿದೂಗಿಸಿದ್ದಾರೆ ಅಂತ ಅಂದ್ಬಿಟ್ಟು. ಸಿ ಇದು ಒಂದಿದೆ, ಇಲ್ಲೂ ಕೂಡ ಒಂದಿದೆ. H4 ಎರಡೆರಡ್ಲಿ 4. ಸೊ ಸರಿ ಹೋಯ್ತಾ? ಇದು ಸರಿ ಹೋಯ್ತಾ? ಇದು ಸರಿ ಹೋಯ್ತು. 2O2 ಸೊ ಎಲ್ಲಿದೆ? ಇಲ್ಲೊಂದು O2 ಇದೆ, ಇಲ್ಲೊಂದು O2 ಇದೆ. ಸೊ 4 ಆಯ್ತು. O2 ಕರೆಕ್ಟ್ ಇದೆಯಾ? ಎರಡೆರಡ್ಲಿ 4. ಸೊ ಇಲ್ಲಿ O2 ಇಲ್ಲಿ O2. ಅರ್ಥ ಆಗ್ತಾ ಇದೆಯಾ ಮಕ್ಳು ನಿಮ್ಗೆ ಈಸಿಯಾಗಿ? ಇನ್ನೊಂದ್ಸಲ ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡ್ಲಾ ಸರಿ ದೂಗ್ಸೋದು ಹೇಗೆ ಅಂತ? ಸಿ ಇದು ಕೂಡ ಏನು ಇಲ್ಲ ಅಂದ್ರೆ 1 ಅಂತ ಅರ್ಥ, ಇದು ಕೂಡ 1 ಅಂತ ಅರ್ಥ. ಇದನ್ನ LHS ಅಂತ ಅಂದ್ಕೊಳ್ಳಿ, ಇದನ್ನ RHS ಅಂತ ಅಂದ್ಕೊಳ್ಳಿ. H4 H ಏನಿದೆ? ಎರಡೆರಡ್ಲಿ 4. ಸೊ ಸರಿ ದೂಗಿದ್ಯಾ? 2O2 ಸೊ ಒಟ್ಟು 4 ಧಾತು ಇರ್ಬೇಕು, 4 ಅಂಶ ಇರ್ಬೇಕು. O2 2 ಇಲ್ಲಿದೆ, 2O 2 ಇಲ್ಲಿದೆ, 4. ಸೊ ಸರಿದೂಗಿದೆ ಅಲ್ವಾ? ಸೊ ಇದನ್ನ ಈ ಒಂದು ಪ್ರಕ್ರಿಯೆನ ಬಹಿರುಷ್ಣಕ ರಾಸಾಯನಿಕ ಕ್ರಿಯೆ ಅಂತ ಹೇಳ್ತಾರೆ. ಅಂದ್ರೆ ನೈಸರ್ಗಿಕ ಅನಿಲ ದಹನವನ್ನ ಮಾಡಿದಾಗ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರ್ಲಿ, ನಮ್ಮ ದೇಹದಲ್ಲಿ ನಾವು ಗಮನಿಸಿದಾಗ ಏನು ಉಸಿರಾಟ ಆಡ್ತೀವಿ ಇದು ಕೂಡ ಬಹಿರುಷ್ಣಕ ರಾಸಾಯನಿಕ ಕ್ರಿಯೆನೇ. ಇದು ಹೇಗೆ ತಿಳ್ಕೊಳ್ಳೋಣವಾ? ನೋಡಿ, ಜೀವಂತವಾಗಿರ್ಬೇಕಂದ್ರೆ ನಮ್ಗೆ ಏನ್ ಬೇಕು? ನಮ್ಮೆಲ್ಲರಿಗೂ ಏನ್ ಬೇಕು ಜೀವಂತವಾಗಿರ್ಬೇಕು ಅಂದ್ರೆ? ಶಕ್ತಿ ಅಗತ್ಯ ಇರುತ್ತೆ, ಎನರ್ಜಿ ನಮ್ಮೆಲ್ಲರಿಗೂ ಬೇಕು ಅಲ್ವಾ? ಈ ಶಕ್ತಿಯನ್ನ ನಾವು ಸೇವಿಸುವಂತ ಆಹಾರದಿಂದ ಪಡಿತಾ ಹೋಗ್ತೀವಿ. ಈಗ ಜೀರ್ಣ ಕ್ರಿಯೆಯಲ್ಲಿ ಆಹಾರವು ಸರಳ ವಸ್ತುಗಳಾಗಿ ವಿಭಜನೆ ಹೊಂದುತ್ತಾ ಹೋಗುತ್ತೆ. ಉದಾಹರಣೆಗೆ ಅಕ್ಕಿ, ಆಲೂಗಡ್ಡೆ, ಬ್ರೆಡ್ ಇವೆಲ್ಲ ಏನು? ಕಾರ್ಬೋಹೈಡ್ರೇಟ್, ಸ್ಟಾರ್ಚ್ ಇರುತ್ತೆ ಅವಲ್ಲಿ ಅಲ್ವಾ? ಈ
ಕಾರ್ಬೋಹೈಡ್ರೇಟ್ಗಳು ವಿಭಜಿಸಲ್ಪಟ್ಟಾಗ ಅದರಿಂದ ಉಂಟಾಗೋದೇನು ಏನು ನಮ್ ದೇಹಕ್ಕೆ ಬೇಕಾಗಿರೋ ಬಹಳ ಮೂಲಭೂತವಾಗಿರುವಂತದ್ದು ಗ್ಲೂಕೋಸ್. ಯಾವ ಕೋಸು? ಗ್ಲೂಕೋಸ್. ಸೊ ಗ್ಲೂಕೋಸ್ ಅನ್ನೋದು ನಮ್ಮ ದೇಹಕ್ಕೆ ಬಹಳ ಮುಖ್ಯ. ಈ ಗ್ಲೂಕೋಸ್ ನಮ್ಮ ದೇಹದ ಜೀವಕೋಶಗಳಲ್ಲಿ, ಜೀವಕೋಶ ಅಂತ ಹೇಳಿದ್ರೆ ಸೆಲ್ಗಳಲ್ಲಿ ಏನ್ ಮಾಡುತ್ತೆ? ಆಕ್ಸಿಜನ್ ನೊಂದಿಗೆ ಸಂಯೋಗವಾಗುತ್ತೆ. ಆಕ್ಸಿಜನ್ ಜೊತೆಗೆ ಸಂಯೋಗವಾಗಿ ಶಕ್ತಿಯನ್ನ ಉತ್ಪಾದಿಸುತ್ತೆ. ಈ ಕ್ರಿಯೆಯ ವಿಶೇಷವಾದಂತಹ ಹೆಸರೇ ಉಸಿರಾಟ. ಸೊ ಉಸಿರಾಟ ಅಂತ ಹೇಳಿದಾಗ ನಮ್ಮ ದೇಹಕ್ಕೆ ಆಕ್ಸಿಜನ್ ಅನ್ನೋದು ಹೋದಾಗ ಅದರ ಜೊತೆಗೆ ಈ ಗ್ಲೂಕೋಸ್ ಏನಂತ ಕರಿತೀವಿ ನಾವು. ಈ ಗ್ಲೂಕೋಸ್ ಅಂದ್ರೆ ಕಾರ್ಬೋಹೈಡ್ರೇಟ್ ಏನ್ ವಿಭಜಿಸಲ್ಪಡುತ್ತೆ ಅದು ಸೇರಿದಾಗ ಉಸಿರಾಟ ಉಂಟಾಗುತ್ತೆ. ಸೊ ಈ ಒಂದು ಪ್ರಕ್ರಿಯೆಯಿಂದ ನಮ್ಗೆ ಶಕ್ತಿ ಉಂಟಾಗುತ್ತೆ. ನೀವು ಯೋಗ ಅಥವಾ ಧ್ಯಾನವನ್ನ ಮಾಡಿದಾಗ ಅವ್ರು ಹೇಳ್ತಾರೆ ದೀರ್ಘವಾದಂತಹ ಉಸಿರನ್ನ ಎಳೆದುಕೊಳ್ಳಿ, ಅಥವಾ ಯಾಕೋ ಸುಸ್ತಾಗ್ತದೆ, ತುಂಬಾ ದೀರ್ಘವಾಗಿ ಉಸಿರಾಟ ಮಾಡಿ, ಹೊಟ್ಟೆ ತುಂಬಾ ಗಾಳಿಯನ್ನ ತೆಗೆದುಕೊಳ್ಳಿ, ಹಿಂಗೆಲ್ಲ ಹೇಳ್ತಾರಲ್ವಾ. ಹಿಂಗ್ ಹೇಳ್ದಾಗ ಏನಾಗುತ್ತೆ? ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ಕೂಡ ಗಾಳಿ ತಲುಪಿದಾಗ ರಕ್ತ ವೇಗವಾಗಿ, ಅಂದ್ರೆ ರಕ್ತ ಸರಿಯಾದ ರೀತಿಯಲ್ಲಿ ಎಲ್ಲ ಅಂಗಾಂಗಗಳಿಗೆ ತಲುಪುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅಂತ ನಾವು ಕೇಳ್ಪಟ್ಟಿದೀವಿ. ಅದೇ ರೀತಿ ಈ ವಿಭಜನೆಗೊಂಡಂತಹ ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಆಗಿ ಅದ್ರ ಜೊತೆಗೆ ಆಕ್ಸಿಜನ್ ಅಥವಾ ಗಾಳಿ ಸೇರಿದಾಗ ಆಗುವಂತಹ ಪ್ರಕ್ರಿಯೆನ ನಾವು ಉಸಿರಾಟ ಅಂತ ಕರಿತೀವಿ. ಇದು ಕೂಡ ಒಂದ್ ರೀತಿ ಸಂಯೋಗ ಕ್ರಿಯೆನೆ. ತಿಳಿತಾ? ಈಗ ಇದ್ರದ ಒಂದು ಫಾರ್ಮುಲಾವನ್ನ ನಾವು ನೋಡ್ತಾ ಹೋದಾಗ ಕಾಣುತ್ತೆ ಅಂತ ಅನ್ಕೊಂತೀನಿ. C6H12O6 ಇದು ಜಲೀಯ ರೂಪದಲ್ಲಿ ಇರುತ್ತೆ, ಅಂದ್ರೆ ಆಕ್ವಾ ರೂಪದಲ್ಲಿ ಇರುತ್ತೆ. ಇದಕ್ಕೆ 6O2 ಇದು ಕೂಡ ಜಲೀಯ ರೂಪದಲ್ಲೇ ಇರುತ್ತೆ. ಸೇರಿದಾಗ ಏನಾಗುತ್ತೆ? 6CO2 ಆಕ್ವಾ ಪ್ಲಸ್ 6H2O ಲಿಕ್ವಿಡ್ ಪ್ಲಸ್ ಶಕ್ತಿ ಅಥವಾ ಎನರ್ಜಿ ಉಂಟಾಗುತ್ತೆ. ತಿಳಿತಾ ಮಕ್ಳೇ? ಈ C6H12O6 ಇದನ್ನ ನಾವು ಗ್ಲೂಕೋಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಗ್ಲೂಕೋಸ್ ಅಂತ ಕರಿತೀವಿ. ಅದು ಗಾಳಿಯ ಜೊತೆ ಸೇರಿದಾಗ 6CO2 ಪ್ಲಸ್ 6H2O ಪ್ಲಸ್ ಶಕ್ತಿ ಇದು ಉಂಟಾಗುತ್ತೆ. ಈ ಒಂದು ರಾಸಾಯನಿಕ ಸೂತ್ರಗಳನ್ನೆಲ್ಲ ನೀವು ಕಲ್ತ್ಕೊಂಡಿರಿ. ನೆಕ್ಸ್ಟ್, ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕೂಡ ಕಾಂಪೋಸ್ಟ್ ಉಂಟಾಗುವುದು ಸಹ ಬಹಿರುಷ್ಣಕ ಕ್ರಿಯೆಗೆ ಒಂದು ಉದಾಹರಣೆ ಆಗಿದೆ. ಸೊ ಇದು ಯಾವುದಕ್ಕೆ ಉದಾಹರಣೆ ಆಗಿದೆ? ಬಹಿರುಷ್ಣಕ ಕ್ರಿಯೆಗೆ ಇವು ಉದಾಹರಣೆ. ಬಹಿರುಷ್ಣಕ ಕ್ರಿಯೆಗೆ ಇವು ಉದಾಹರಣೆ. ಅದೇ ರೀತಿ ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಸಹ ಬಹಿರುಷ್ಣಕ ಕ್ರಿಯೆಗೆ ಒಂದು ಉದಾಹರಣೆ ಆಗಿದೆ. ನೆಕ್ಸ್ಟ್, ವಿಭಜನ ಕ್ರಿಯೆ. ವಿಭಜನ ಕ್ರಿಯೆ ಅಂದ್ರೆ ಏನು? ಇದನ್ನ ಒಂದು ಎಕ್ಸ್ಪೆರಿಮೆಂಟ್ ನ ಎಕ್ಸ್ಪ್ಲೈನ್ ಮಾಡೋದ್ರ ಮೂಲಕ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಜಾಸ್ತಿ ಸಮಯ ಸಿಗಲ್ಲ, 1 ನಿಮಿಷ ಸಮಯದಲ್ಲಿ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ನಿಮ್ಗೆ ಪ್ರಯತ್ನ ಪಡ್ತೀನಿ. ಈಗ ವಿಭಜನ ಕ್ರಿಯೆ ಅಂದ್ರೆ ಒಂದು ಶುಷ್ಕ ಕುದಿಗೊಳವೆಯಲ್ಲಿ ಅಂದ್ರೆ ಬಾಯ್ಲಿಂಗ್ ಟ್ಯೂಬ್ ನಲ್ಲಿ 2 ಗ್ರಾಂನಷ್ಟು ಫೇರಸ್ ಸಲ್ಫೇಟ್ ಏನ್ ಹಾಕ್ಬೇಕು? ಫೇರಸ್ ಸಲ್ಫೇಟ್ ಇದನ್ನ ಹಾಕಿ ಹರಳುಗಳನ್ನ ತೆಕ್ಕೊಳ್ಳಿ. ಫೇರಸ್ ಸಲ್ಫೇಟ್ ಹರಳುಗಳು ಬಣ್ಣವನ್ನ ಗುರುತಿಸ್ಕೊಳ್ಳಿ. ಬರ್ನರ್ ಅಥವಾ ಮದ್ಯಸಾರ ದೀಪದಿಂದ ಕುದಿಗೊಳವೆಯನ್ನ ಈ ಚಿತ್ರದಲ್ಲಿ ತೋರಿಸಿರುವಂತೆ ಕಾಸಿದ ನಂತರ ಹರಳುಗಳ ಬಣ್ಣವನ್ನ ವೀಕ್ಷಿಸಿ. ಏನಾಗುತ್ತೆ? ಅದು ನಿಧಾನವಾಗಿ ಆ ವಾಸನೆಯನ್ನು ಗ್ರಹಿಸಬಹುದು, ಬಣ್ಣವೂ ಬದಲಾಗುತ್ತೆ. ಸೊ ನಮ್ಮ ಎಕ್ಸ್ಪೆರಿಮೆಂಟ್ ಅಲ್ಲಿ ತೋರಿಸ್ದಂಗೆ ಇದು ನೋಡಿ ಹೆಂಗೆ ಪೂರ್ತಿ ಕೆಂಪು ಬಣ್ಣವಾಗಿ ಬದಲಾಗಿದೆ. ಅದೇ ರೀತಿ ಈ ಫೇರಸ್ ಎಕ್ಸ್ಪೆರಿಮೆಂಟ್ ನೀವು ಮಾಡಿದಾಗ ಅದು ಹಸಿರು ಬಣ್ಣವಾಗಿ ಬದಲಾಗ್ತಾ ಬರುತ್ತೆ, ಜೊತೆಗೆ ವಾಸನೆಯ ಸಹ ಬರುತ್ತೆ. ಅರ್ಥ ಆಯ್ತಾ?
ಯಾಕೆ ಇದು ಹೀಗಾಗುತ್ತೆ, ಇದರ ರಾಸಾಯನಿಕ ಸೂತ್ರ ಏನು, ಇವೆಲ್ಲವನ್ನ ನಾವು ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಂತ ಹೋಗೋಣ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಮಾಡಿದಂತಹ ಪಾಠ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ನೀವು ಹೇಳಿ ತಿಳ್ಕೊಬಹುದು. ಇಷ್ಟೊತ್ತು ನಿಮ್ಮ ಒಟ್ಟಿಗೆ ಇದ್ದಿದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.